ಎಳೆಯರ ರಾಮಾಯಣದ ಅಧ್ಯಾಯ ವಾನರರ ವೀರಾತಿಶಯ. ಉಪ ಅಧ್ಯಾಯ ಸಂಪಾತಿಯ ಶಾಪ ವಿಮೋಚನೆ. ಅತ್ತ ಹನುಮಂತ, ಅಂಗದ, ತಾರ, ಜಾಂಬವಂತ ಇತ್ಯಾದಿಗಳು ದಕ್ಷಿಣ ದಿಕ್ಕಿನಲ್ಲಿ ಹೊರಟರು. ಅವರು ವಿಂಧ್ಯಗಿರಿಯನ್ನು, ನರ್ಮದಾ ನದಿಯನ್ನು ದಾಟಿ ದಕ್ಷಿಣ ದಿಕ್ಕಿನಲ್ಲಿ ಮುಂದುವರಿದರು. ಗೋದಾವರಿ, ಕೃಷ್ಣವೇಣಿ, ವರದಾ ನದಿಗಳನ್ನು ದಾಟಿದರು. ವಿದರ್ಭ, ಋಷ್ವಿಕ, ಮಾಹಿಷಕ, ಕಳಿಂಗ, ಕೌಶಿಕ ಮೊದಲಾದ ಪ್ರದೇಶಗಳನ್ನು ಅನ್ವೇಷಿಸಿದರು. ದಂಡಕಾರಣ್ಯದ ಗುಹೆಗಳನ್ನು, ಗೋದಾವರಿ ತೀರವನ್ನು ತಡಕಾಡಿದರು. ಆಂಧ್ರ, ಪುಂಡ್ರ, ಚೋಳ, ಪಾಂಡ್ಯ, ಕೇರಳ ರಾಜ್ಯಗಳನ್ನು ಸಂದರ್ಶಿಸಿ ಸೀತಾದೇವಿಗಾಗಿ ಹುಡುಕಾಡಿದರು. ತಿಳಿನೀರಿನಿಂದ ಶೋಭಿಸುತ್ತಿದ್ದ ಕಾವೇರಿ ನದಿಯನ್ನು, ಅದರ ಸಮೀಪದ ಮಲಯ ಪರ್ವತವನ್ನು ಪ್ರವೇಶಿಸಿದರು. ತಾಮ್ರಪರ್ಣಿ ನದಿ, ಮಹೇಂದ್ರ ಪರ್ವತವನ್ನು ಬಿಡದೆ ಅವರು ಸೀತಾದೇವಿಗಾಗಿ ಹುಡುಕಾಟ ನಡೆಸಿದರು. ಬೆಟ್ಟ ಗುಡ್ಡಗಳನ್ನು, ಸರೋವರಗಳನ್ನು ಶೋಧಿಸಿದರು. ಆದರೆ ಸೀತೆ ಮಾತ್ರ ಸಿಗಲಿಲ್ಲ. ಹೀಗೆ ಅವರು ಹುಡುಕುತ್ತಾ ಒಂದು ದೊಡ್ಡ ಅರಣ್ಯಕ್ಕೆ ಬಂದರು. ಆಶ್ಚರ್ಯವೆಂದರೆ ಅಲ್ಲಿದ್ದ ಮರಗಿಡಗಳಲ್ಲಿ ಎಲೆಗಳಾಗಲಿ ಹಣ್ಣು ಹೂವುಗಳಾಗಲಿ ಇರಲಿಲ್ಲ. ಎಲ್ಲವೂ ಬೋಳಾಗಿದ್ದವು. ಆ ಕಾಡಿನಲ್ಲಿ ಪಕ್ಷಿಗಳು, ಪ್ರಾಣಿಗಳೂ ಸಹ ಇರಲಿಲ್ಲ. ಸಂಪೂರ್ಣವಾಗಿ ನಿರ್ಜೀವವಾಗಿತ್ತು. ಅಲ್ಲಿದ್ದ ಸರೋವರಗಳಲ್ಲಿ ನೀರೂ ಇರಲಿಲ್ಲ. ಎಲ್ಲವೂ ಬತ್ತಿ ಹೋಗಿದ್ದವು. ವಾನರರು ಅರಣ್ಯವನ್ನು ನೋಡಿ ಆಶ್ಚರ್ಯಗೊಂಡರು. ಇದೇಕೆ ಹೀಗೆ ಎಂದುಕೊಂಡರು. ಸೀತೆ ಇಲ್ಲೆಲ್ಲಾದರೂ ಇರಬಹುದೇ ಎಂದು ಹುಡುಕಿದರು. ಹಿಂದೆ ಆ ಕಾಡಿನಲ್ಲಿ ಒಬ್ಬ ಮುನಿ ಇದ್ದ. ಅವನು ಮಹಾಕೋಪಿಷ್ಠ. ಒಮ್ಮೆ ಅವನ ಮಗ ಅರಣ್ಯದಲ್ಲಿ ತಪ್ಪಿಸಿಕೊಂಡು ಬಿಟ್ಟ. ಮುನಿಗೆ ಬಹಳ ದುಃಖವಾಯಿತು. ಮಗ ಸತ್ತು ಹೋದನೇನೋ ಎಂದು ಗಾಬರಿಗೊಂಡ. ಆ ಅರಣ್ಯದ ಮೇಲೆಯೇ ಕೋಪಿಸಿಕೊಂಡ. ಈ ಅರಣ್ಯದ ಮರಗಿಡಗಳು ಒಣಗಿ ಹೋಗಲಿ, ಸರೋವರಗಳು ಬತ್ತಿ ಹೋಗಲಿ, ಇಲ್ಲಿ ಪ್ರಾಣಿಗಳು ವಾಸಿಸದೇ ಇರಲಿ ಎಂದು ಶಾಪ ಕೊಟ್ಟ. ಅಂದಿನಿಂದ ಅರಣ್ಯ ನಿರ್ಜನವಾಗಿತ್ತು, ಭೀಕರವಾಗಿತ್ತು. ವಾನರರು ಸೀತೆಯನ್ನು ಹುಡುಕುತ್ತಾ ಒಂದು ಗುಹೆಯನ್ನು ಪ್ರವೇಶಿಸಿದರು. ಅಲ್ಲಿ ಒಬ್ಬ ರಾಕ್ಷಸನಿದ್ದ. ಅವನೇ ಸೀತೆಯನ್ನು ಅಪಹರಿಸಿರಬೇಕು ಎಂದು ಯೋಚಿಸಿ ಅವನನ್ನು ಕೊಂದರು. ಆದರೆ ಸೀತೆ ಮಾತ್ರ ಸಿಗಲಿಲ್ಲ. ವಾನರರಿಗೆ ಯೋಚನೆ ಆಯಿತು. ಅವರೆಲ್ಲ ಒಂದು ಕಡೆ ಕುಳಿತುಕೊಂಡರು. ಶ್ರೀರಾಮನಿಗೆ ಸೀತಾದೇವಿಯನ್ನು ಕಂಡು ಬರುತ್ತೇವೆ ಎಂದು ಮಾತು ಕೊಟ್ಟೆವು. ಆದರೆ ಸೀತೆಯೇ ಕಾಣುತ್ತಿಲ್ಲವಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸಿದರು. ಇರಲಿ, ಧೈರ್ಯ ಕೆಡುವುದು ಬೇಡ ಎಂದು ಮತ್ತೊಮ್ಮೆ ಹುಡುಕಾಟ ಪ್ರಾರಂಭಿಸಿದರು. ವಿಂಧ್ಯ ಪರ್ವತದ ತುಟ್ಟ ತುದಿಯನ್ನು ಮುಟ್ಟಿದರು. ಅಲ್ಲಿಂದ ಆಚೆಯೂ ಹೋದರು. ಅನೇಕ ಅರಣ್ಯಗಳನ್ನು, ಬೆಟ್ಟದ ತಪ್ಪಲುಗಳನ್ನು ಹಾದು ಹೋದರು. ಸಮುದ್ರ ತೀರವನ್ನು ಸೇರಿದರು. ಇಷ್ಟಾದರೂ ಸೀತೆ ಮಾತ್ರ ದೊರಕಲೇ ಇಲ್ಲ. ಅವರು ಪರ್ವತ ಪ್ರದೇಶದಲ್ಲಿ ಹಾಗೆ ಹುಡುಕಾಡುತ್ತಿರುವಾಗ ಅವರಿಗೆ ಒಂದು ವಿಶಾಲವಾದ ಗುಹೆಯು ಗೋಚರಿಸಿತು. ಅದಕ್ಕೆ ವೃಕ್ಷಬಿಲ ಎಂದು ಹೆಸರು. ಮಯ ಎಂಬ ರಾಕ್ಷಸ ಶಿಲ್ಪಿಯು ತನ್ನ ಹೆಂಡತಿಯಾದ ಹೇಮ ಎಂಬ ಅಪ್ಸರ ಸ್ತ್ರೀಗಾಗಿ ಆ ಬಿಲವನ್ನು ಕಟ್ಟಿಸಿದ್ದನು. ಆ ಬಿಲವನ್ನು ಹೊರಗಿನವರು ಯಾರೂ ಪ್ರವೇಶಿಸುವಂತಿರಲಿಲ್ಲ. ಒಂದು ವೇಳೆ ಪ್ರವೇಶಿಸಿದರೂ ಅವರಿಗೆ ಹೊರಗೆ ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹನುಮಂತ ಮೊದಲಾದ ವಾನರರು ಸೀತೆಯನ್ನು ಹುಡುಕಿಕೊಂಡು ಆ ಬಿಲವನ್ನು ಪ್ರವೇಶಿಸಿದರು. ಒಳಗೆ ಕಾರ್ಗತ್ತಲು. ಆದರೂ ಅವರು ಹಾಗೆ ಮುಂದುವರೆದು ಹೋದರು. ಒಂದು ದೊಡ್ಡ ಸರೋವರವು, ಹೂವು ಹಣ್ಣುಗಳಿಂದ ತುಂಬಿದ್ದ ತೋಟವು ಅಲ್ಲಿದ್ದವು. ವಾನರ ವೀರರು ಅಲ್ಲಿ ಒಬ್ಬ ತಾಪಸ ಸ್ತ್ರೀಯನ್ನು ಕಂಡರು. ಆ ವೃದ್ಧೆಯು ಅಲೌಕಿಕ ಪ್ರಭೆಯಿಂದ ಕಂಗೊಳಿಸುತ್ತಿದ್ದಳು. ಅವಳಿಗೆ ಸ್ವಯಂ ಪ್ರಭೆ ಎಂದು ಹೆಸರು. ಅವಳು ಹೇಮೆಯೇ ಗೆಳತಿ. ವೃಕ್ಷಬಿಲವನ್ನು ಅವಳು ರಕ್ಷಿಸುತ್ತಿದ್ದಳು. ಹನುಮಂತನು ಅವಳ ಬಳಿಗೆ ಹೋಗಿ ನಮಸ್ಕರಿಸಿ, ತಾಯಿ, ನಾವು ಸುಗ್ರೀವನೆಂಬ ಕಪಿವೀರನ ಸೈನಿಕರು. ಶ್ರೀರಾಮಚಂದ್ರನ ಪತ್ನಿಯನ್ನು ಹುಡುಕಿಕೊಂಡು ಬಂದಿದ್ದೇವೆ ಎಂದು ಹೇಳಿ ಎಲ್ಲ ಸಂಗತಿಯನ್ನು ತಿಳಿಸಿದ. ಆ ತಾಪಸ ಶ್ರೀಯು ಅವರನ್ನು ಸತ್ಕರಿಸಿದಳು. ಆನಂತರ, ನಾನು ಈ ಬಿಲವನ್ನು ರಕ್ಷಿಸುವ ಸಲುವಾಗಿ ನಿಯೋಜಿತಲಾಗಿದ್ದೇನೆ. ಇಲ್ಲಿಗೆ ಬಂದವರು ಯಾರೂ ಮತ್ತೆ ಹೊರಗೆ ಹೋಗಲು ಸಾಧ್ಯವಿಲ್ಲ. ಆದರೆ ನೀವು ಒಳ್ಳೆಯ ಕಾರ್ಯದ ಮೇಲೆ ಇಲ್ಲಿಗೆ ಬಂದಿದ್ದೀರಿ, ಆದ್ದರಿಂದ ನಿಮ್ಮನ್ನು ಬಿಲದಲ್ಲಿ ಬಂಧಿಸುವುದು ಸರಿಯಲ್ಲ ಎಂದು ಹೇಳಿದಳು. ಆನಂತರ ಅವರೆಲ್ಲರಿಗೂ ನೀರು, ಹಣ್ಣುಗಳನ್ನು ಕೊಟ್ಟಳು. ತನ್ನ ತಪಪ್ರಭಾವದಿಂದ ಅವರನ್ನು ಬಿಲದಿಂದ ಆಚೆಗೆ ತಂದು ಬಿಟ್ಟಳು. ಗುಹೆಯಿಂದ ತಪ್ಪಿಸಿಕೊಂಡು ಬಂದರೂ ಸೀತಾದೇವಿ ಸಿಗಲಿಲ್ಲವಲ್ಲ ಎಂದು ಅವರಿಗೆ ಬಹಳ ದುಃಖವಾಯಿತು. ಎಲ್ಲರೂ ಮತ್ತೆ ಆ ಪ್ರದೇಶದ ಎಲ್ಲೆಡೆಗಳಲ್ಲಿ ಚುರುಕಾಗಿ ಓಡಾಡಿದರು. ಅಲ್ಲಿದ್ದ ಎಲ್ಲ ಬಿಲಗಳನ್ನು, ಪದರುಗಳನ್ನು, ಗುಹೆಗಳನ್ನು ಅರಸಿದರು. ಆದರೂ ಸೀತೆಯು ಎಲ್ಲಿರಬಹುದೆಂಬುದರ ಸುಳಿವೇ ಸಿಗಲಿಲ್ಲ. ಅವರೆಲ್ಲ ಬಹಳ ದಣಿದಿದ್ದರು. ವಿಶ್ರಮಿಸಿಕೊಳ್ಳಲೆಂದು ಅಲ್ಲಿಯೇ ಕುಳಿತುಕೊಂಡರು. ಆಗ ಅಲ್ಲಿಗೆ ಒಂದು ದೊಡ್ಡ ಹದ್ದು ಬಂದಿತು. ಅದರ ಹೆಸರು ಸಂಪಾತಿ. ಅದು ಪಕ್ಷಿಗಳ ರಾಜ, ಜಟಾಯುವನ ಅಣ್ಣ. ಅದು ಬಹಳ ದೊಡ್ಡ ಶರೀರವನ್ನು ಹೊಂದಿತ್ತು. ಆದರೆ ಅದರ 2 ರೆಕ್ಕೆಗಳು ಸುಟ್ಟು ಹೋಗಿದ್ದವು. ಸಂಪಾತಿಯು ನೆಲದ ಮೇಲೆ ಕುಳಿತಿದ್ದ ವಾನರನ್ನು ನೋಡಿತು. ಅವರನ್ನು ತಿನ್ನಬೇಕೆಂದು ವೇಗವಾಗಿ ಬಂದಿತು. ಸಂಪಾತಿಯನ್ನು ಕಂಡ ಅಂಗದನು ಭಯದಿಂದ, ಹನುಮಂತ, ಅಗೋ ನೋಡು, ಇಷ್ಟು ದೊಡ್ಡ ಹದ್ದು ನಮ್ಮ ಕಡೆಗೆ ಬರುತ್ತಿದೆ. ಅದು ನಮ್ಮನ್ನು ಕುಕ್ಕಿ ಕೊಂದು ಬಿಡುವಂತೆ ತೋರುತ್ತದೆ. ಹಿಂದೆ ಇದೇ ರೀತಿಯ ಇನ್ನೊಂದು ಹದ್ದು ಜಟಾಯು ನಮಗೆ ತುಂಬ ಸಹಾಯ ಮಾಡುತ್ತೆಂದು ಶ್ರೀರಾಮನು ಹೇಳಿದ್ದನಲ್ಲವೇ? ಅದು ರಾವಣನೊಡನೆ ಹೋರಾಡಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟಿತು. ಆದರೆ ಈ ಗೃದ್ಧ ರಾಜ
ನಮ್ಮನ್ನು ಬಲಿ ತೆಗೆದುಕೊಳ್ಳುವಂತೆ ಕಾಣುತ್ತದೆ. ನಮ್ಮ ಕೊನೆ ಘಳಿಗೆಯು ಸಮೀಪಿಸಿತು. ನಾವೆಲ್ಲ ದೈವವನ್ನು ಸ್ಮರಿಸೋಣ ಎಂದನು. ಸಂಪಾತಿಗೆ ಅಂಗದನ ಮಾತು ಕೇಳಿಸಿತು. ಇದೇನು, ಇವರೇಕೆಷ್ಟು ದುಃಖದಲ್ಲಿದ್ದಾರೆ? ನನ್ನ ತಮ್ಮ ಜಟಾಯುವಿನ ಹೆಸರನ್ನು ಹೇಳುತ್ತಿದ್ದಾರಲ್ಲ. ಜಟಾಯು ಸತ್ತು ಹೋದನೆ? ಛೇ, ಇರಲಾರದು. ಏನಾದರಾಗಲಿ ಇವರನ್ನೇ ವಿಚಾರಿಸುವೆ ಎಂದುಕೊಂಡು ಅವರ ಬಳಿಗೆ ಬಂದ. ಅಯ್ಯ ವಾನರರೇ, ನೀವು ಯಾರು? ಎಲ್ಲಿಂದ ಬಂದಿರಿ? ನನ್ನ ತಮ್ಮ ಜಟಾಯುವಿಗೆ ಏನಾಯಿತು? ಎಲ್ಲ ವಿಷಯಗಳನ್ನು ತಿಳಿಸಿ, ಹೆದರಬೇಡಿ, ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿದನು. ಆಗ ವಾನರರಿಗೆ ಧೈರ್ಯವಾಯಿತು. ಅಂಗದನು ಶ್ರೀರಾಮನ ವಿಷಯವನ್ನು, ಅವನ ವನವಾಸ, ಸೀತೆಯ ಹರಣ, ಜಟಾಯು ರಾವಣರ ಯುದ್ಧದಲ್ಲಿ ಜಟಾಯು ಮರಣ ಹೊಂದಿದ್ದು, ತಾವು ಸೀತೆಯನ್ನು ಹುಡುಕಿಕೊಂಡು ಹೊರಟದ್ದು ಎಲ್ಲ ಸಂಗತಿಗಳನ್ನೂ ತಿಳಿಸಿದನು. ಸಂಪಾತಿಗೆ ತನ್ನ ತಮ್ಮ ಜಟಾಯು ಮರಣ ಹೊಂದಿದ ವಿಷಯ ತಿಳಿದು ಬಹಳ ದುಃಖವಾಯಿತು. ತನ್ನ ತಮ್ಮನನ್ನು ಕೊಂದ ರಾವಣನ ಮೇಲೆ ಅಸಾಧ್ಯವಾದ ಕೋಪ ಬಂತು. ಅವನು, ಅಯ್ಯ ವಾನರರೇ, ಸೀತೆಯನ್ನು ರಾವಣನು ಕದ್ದೊಯ್ದನಲ್ಲವೇ? ಆ ರಾವಣನು ಲಂಕಾ ದೇಶದ ದೊರೆ. ಲಂಕೆಯು ದೊಡ್ಡ ದ್ವೀಪ, ಸುತ್ತಲೂ ಸಮುದ್ರದಿಂದ ಆವರಿಸಲ್ಪಟ್ಟಿದೆ. ಇದೇ ಸಮುದ್ರ ತೀರದಿಂದ ದಕ್ಷಿಣಕ್ಕೆ ಹೋದರೆ ಲಂಕಾ ದ್ವೀಪ ಸಿಗುತ್ತದೆ. ನೀವು ಲಂಕೆಗೆ ಹೋಗಿ ಆ ರಾವಣನನ್ನು ಕೊಂದು ಬನ್ನಿ, ಸೀತೆಯನ್ನು ಸೆರೆಯಿಂದ ಬಿಡಿಸಿ ನಿಮಗೆ ಮಂಗಳವಾಗಲಿ ಎಂದನು. ಅಂಗದನು, ಸಂಪಾತಿ, ನಿನ್ನಿಂದ ತುಂಬ ಉಪಕಾರವಾಯಿತು. ಈಗ ನಿನ್ನ ವಿಷಯ ಹೇಳು. ನಿನ್ನ ರೆಕ್ಕೆಗಳು ಹೇಗೆ ಸುಟ್ಟು ಹೋದವು? ನೀನು ಇಲ್ಲಿಗೇಕೆ ಬಂದೆ ಎಂದು ಕೇಳಿದನು. ಸಂಪಾತಿಯು, ಹಿಂದೆ ನಾನೂ ನನ್ನ ತಮ್ಮ ಜಟಾಯುವು ಸೂರ್ಯನೊಡನೆ ಸ್ಪರ್ಧಿಸಿ ಅವನ ಜೊತೆಯಲ್ಲಿಯೇ ಪೂರ್ವದಿಂದ ಪಶ್ಚಿಮಕ್ಕೆ ಹಾರಬೇಕೆಂದು ಆಸೆಪಟ್ಟೆವು. ಹಾಗೆ ಹಾರಿದೆವು. ಸೂರ್ಯನ ಪ್ರಖರತೆಯಿಂದ ಜಟಾಯುವಿಗೆ ಆಯಾಸವಾಯಿತು. ಅವನು ಕೆಳಗೆ ಬೀಳತೊಡಗಿದನು. ಆಗ ನಾನು ಅವನ ಮೇಲೆ ನನ್ನ ರೆಕ್ಕೆಗಳನ್ನು ಹರಡಿದೆ. ಸೂರ್ಯನು ತನ್ನ ತೀಕ್ಷ್ಣವಾದ ಕಿರಣಗಳಿಂದ ನನ್ನ ರೆಕ್ಕೆಗಳನ್ನು ಸುಟ್ಟು ಬಿಟ್ಟನು. ನಾನು ಕೂಡಲೇ ಈ ಸ್ಥಳದಲ್ಲಿ ಬಿದ್ದೆ. ಈಗ ನಾನು ನಿಮಗೆ ಸೀತಾದೇವಿ ಇರುವ ಸ್ಥಳವು ತಿಳಿಸಿರುವುದರಿಂದ ನನ್ನ ರೆಕ್ಕೆಗಳು ಪುನಃ ಹುಟ್ಟುತ್ತವೆ. ಹಾಗೆಂದು ಒಬ್ಬ ಋಷಿಗಳು ನನಗೆ ತಿಳಿಸಿದ್ದರು ಎಂದನು. ಹಾಗೆ ಮಾತನಾಡುತ್ತಿರುವಾಗಲೇ ಅವನ ರೆಕ್ಕೆಗಳು ಹುಟ್ಟಿಕೊಂಡವು. ಅದನ್ನು ಕಂಡು ಸಂಪಾತಿಯೊಂದಿಗೆ ವಾನರರು ಆನಂದಪಟ್ಟರು. ಸಂಪಾತಿಗೆ ಧನ್ಯವಾದಗಳನ್ನು ಸರ್ಪಿಸಿ ವಾನರರು ಸಮುದ್ರದ ಕಡೆಗೆ ಹೊರಟರು. ವಿಶಾಲವಾದ ಸಮುದ್ರ, ದೊಡ್ಡ ದೊಡ್ಡ ತೆರೆಗಳು ಸಮುದ್ರದ ದಡವನ್ನು ಅಪ್ಪಳಿಸುತ್ತಿದ್ದವು. ಆ ಸಮುದ್ರದಲ್ಲಿ ಹಲವಾರು ವಿಷಜಂತುಗಳು, ತಿಮಿಂಗಲ ಮೊದಲಾದ ಕ್ರೂರ ಪ್ರಾಣಿಗಳು ಇದ್ದವು. ಎತ್ತ ನೋಡಿದರೂ ಸಮುದ್ರವೇ ಸಮುದ್ರ. ಅದನ್ನು ದಾಟುವುದು ಅಸಾಧ್ಯವೇ ಸರಿ. ಆದರೆ ಸಮುದ್ರವನ್ನು ದಾಟದೆ ಲಂಕೆಯನ್ನು ತಲುಪುವುದು ಸಾಧ್ಯವೇ ಇಲ್ಲ. ಹೇಗಾದರೂ ಮಾಡಿ ಸಮುದ್ರವನ್ನು ದಾಟಲೇಬೇಕು. ಆ ಕೆಲಸ ಮಾಡಬಲ್ಲವರು ಯಾರು? ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಎಲ್ಲರಿಗೂ ಅಂಜಿಕೆ, ಅಳುಕು, ಕುತೂಹಲ. ಏನು ಮಾಡಬೇಕೆಂದು ಯಾರಿಗೂ ತೋಚದು. ಆಗ ಅಂಗದನು, ಮಿತ್ರರೇ, ಈ ನಮ್ಮ ದೊಡ್ಡ ಸೇನೆಯಲ್ಲಿ ಸಮುದ್ರವನ್ನು ದಾಟಿ ಹೋಗಬಲ್ಲ ಮಹಾ ತೇಜಸ್ವಿ ಯಾರು? ಈ ಬೃಹತ್ ಸಮುದ್ರವು 100 ಯೋಜನ ಅಗಲವಿದೆ. ಈ ವಿಸ್ತಾರವನ್ನು ಹಾರಿ ಲಂಕೆಗೆ ಹೋಗಿ ಸೀತಾದೇವಿಯನ್ನು ಕಂಡು ಬರಬಲ್ಲ ಶೂರನಾರು? ಸುಗ್ರೀವನು ಶ್ರೀರಾಮನಿಗೆ ನೀಡಿರುವ ಮಾತನ್ನು ಈಡೇರಿಸುವಂತೆ ಮಾಡಬಲ್ಲ ಮಹಾತ್ಮನಾರು? ಎಲೆ ಕಪಿವೀರರೇ, ನಿಮ್ಮಲ್ಲಿರುವ ಪರಾಕ್ರಮಗಳೇನು? ನೀವೆಷ್ಟು ದೂರ ಹಾರಬಲ್ಲಿರಿ ಎಂಬುದನ್ನು ಈಗ ಹೇಳಿ ಎಂದನು. ಆಗ ಕಪಿವೀರರು ಒಬ್ಬೊಬ್ಬರಾಗಿ ತಮ್ಮ ಪರಾಕ್ರಮವನ್ನು ಹೇಳಿಕೊಳ್ಳಲಾರಂಭಿಸಿದರು. ಗಜನೆಂಬ ಕಪಿಯು ತಾನು 10 ಯೋಜನ ಹಾರಬಲ್ಲುದಾಗಿ ಹೇಳಿದನು. ಗವಾಕ್ಷನೆಂಬ ನಾನು 20 ಯೋಜನ ಹಾರಬಲ್ಲೆ ಎಂದು ಘೋಷಿಸಿದನು. ಇದರಿಂದ ಉತ್ತೇಜಿತನಾದ ಗವಯನೆಂಬ ಕಪಿಯು ತಾನು 30 ಯೋಜನ ಹಾರಬಲ್ಲುದಾಗಿ ಸಾರಿದನು. ಶರಭನೆಂಬ ಕಪಿಯು ತಾನು 40 ಯೋಜನ ಹಾರುವೆನೆಂದನು. ಗಂಧಮಾದನು 50 ಯೋಜನ ಹಾರುವುದಾಗಿಯೂ, ಮೈಂದನು 60 ಯೋಜನ ಹಾರುವುದಾಗಿಯೂ, ದ್ವಿವಿಧನು 70 ಯೋಜನ ಹಾರುವುದಾಗಿಯೂ, ಸುಷೇಣನು 80 ಯೋಜನ ಹಾರುವುದಾಗಿಯೂ ಘೋಷಿಸಿದರು. ಅಲ್ಲಿಗೆ ಬಂದಿದ್ದ ಸುಗ್ರೀವ ಸೇನೆಯ ವೀರರಲ್ಲಿ ಜಾಂಬುವಂತನು ವಯಸ್ಸಿನಲ್ಲಿ ಹಿರಿಯನೂ ಜ್ಞಾನದಲ್ಲಿ ಶ್ರೇಷ್ಠನೂ ಆಗಿದ್ದನು. ಅವನು ಭಲ್ಲೂಕಗಳಿಗೆ ಅರಸು, ಮಹಾಮೇಧಾವಿ. ಬೇರೆಲ್ಲ ಕಪಿಗಳು ತಮ್ಮ ತಮ್ಮ ಪರಾಕ್ರಮಗಳನ್ನು ಹೇಳಿಕೊಳ್ಳುತ್ತಿದ್ದರೂ ಹನುಮಂತನು ಮಾತ್ರ ಸುಮ್ಮನಿರುವುದನ್ನು ಅವನು ಗಮನಿಸಿದ. ಹನುಮಂತ ಅತ್ಯಂತ ಪರಾಕ್ರಮಿ. ಸಮುದ್ರವನ್ನು ಲಂಘಿಸಲು ಸಾಧ್ಯವಿರುವುದು ಅವನೊಬ್ಬನಿಗೆ. ಆದರೆ ಅವನಿಗೆ ತನ್ನ ಶಕ್ತಿ ಪರಾಕ್ರಮಗಳ ಅರಿವಿಲ್ಲದೆ ಸುಮ್ಮನೆ ಕುಳಿತಿದ್ದಾನೆ. ಅವನನ್ನು ಹುರಿದುಂಬಿಸಿ ಅವನು ಸಮುದ್ರವನ್ನು ಲಂಘಿಸುವಂತೆ ಮಾಡಬೇಕು ಎಂದು ಜಾಂಬುವಂತನು ನಿಶ್ಚಯಿಸಿದ. ಆನಂತರ ಜಾಂಬುವಂತನು, ಕಪಿವೀರರೇ, ನಾನು ಮುದುಕ, ಆದರೂ ನಾನು 90 ಯೋಜನ ದೂರ ಹಾರಬಲ್ಲೆ. ಆದರೆ ಈ ನಮ್ಮ ಸುಗ್ರೀವನ ಮಂತ್ರಿ ಆಂಜನೇಯನಿರುವನಲ್ಲ, ಇವನು ಸಮುದ್ರವನ್ನು ಸಂಪೂರ್ಣವಾಗಿ ಹಾರಬಲ್ಲ. ಹೇ ಹನುಮಂತ, ಅಗಾಧ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವ ನೀನೇಕೆ ಸುಮ್ಮನೆ ಕುಳಿತಿರುವೆ? ಸ್ವತಃ ವಾಯುವಿನ ಮಗನಾದ ನೀನು ಮಹಾಪರಾಕ್ರಮಿ. ಹಣ್ಣೆಂದು ತಿಳಿದು ಚಿಕ್ಕಂದಿನಲ್ಲೇ ಸೂರ್ಯನನ್ನು ಹಿಡಿಯಲು ಹೊರಟಿದ್ದ ಮಹಾನುಭಾವ ನೀನು. ಬ್ರಹ್ಮನಿಂದಲೇ ಚಿರಂಜೀವಿತ್ವದ ವರವನ್ನು ಪಡೆದಿರುವ ಪುಣ್ಯಪುರುಷ ನೀನು. ನೀನೇಕೆ ಸುಮ್ಮನಿದ್ದೀಯೇ? ನೀನು ಅಗಾಧ ಶಕ್ತಿಯನ್ನು ಸ್ಮರಿಸಿಕೋ, ಸಮುದ್ರವನ್ನು ಲಂಘಿಸು, ಸೀತಾಮಾತೆಯನ್ನು ಹುಡುಕಿಕೊಂಡು ಬಾ, ಶ್ರೀರಾಮಚಂದ್ರನಿಗೆ ಸಂತಸ ಸುದ್ದಿ ತಿಳಿಸು,
ಸುಗ್ರೀವನು ಶ್ರೀರಾಮನಿಗೆ ನೀಡಿರುವ ಮಾತು ಈಡೇರುವಂತೆ ಮಾಡು ಎಂದನು. ಆಗ ಹನುಮಂತನಿಗೆ ತನ್ನ ಪೌರುಷ ಪರಾಕ್ರಮಗಳ ಸ್ಮರಣೆಯಾಯಿತು. ಅವನು ಎದ್ದು ನಿಂತ. ನಾನು ಸಮುದ್ರವನ್ನು ದಾಟುತ್ತೇನೆ ಎಂದು ಘೋಷಿಸಿದ. ಕಪಿಗಳೆಲ್ಲ ಹರ್ಷೋದ್ಗಾರ ಮಾಡಿದರು. ಹನುಮಂತನಿಗೆ ಜಯವಾಗಲಿ ಎಂದು ಗಟ್ಟಿಯಾಗಿ ಕೂಗಿದರು. ಎಲ್ಲರೂ ಮೆಚ್ಚುಗೆಯಿಂದ ನೋಡುತ್ತಿದ್ದಂತೆ ಹನುಮಂತನು ತನ್ನ ಶರೀರವನ್ನು ದೊಡ್ಡದಾಗಿ ಬೆಳೆಸತೊಡಗಿದ. ತ್ರಿವಿಕ್ರಮನಂತೆ ಆಕಾಶದ ಎತ್ತರಕ್ಕೆ ಬೆಳೆದ. ಉಳಿದ ಕಪಿಗಳು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಹನುಮಂತನು ವಾನರನ್ನು ಕುರಿತು, ಮಿತ್ರರೇ, ನಾನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುತ್ತೇನೆ, ಸೀತಾದೇವಿಯನ್ನು ಕಂಡುಬರುತ್ತೇನೆ ಎಂದು ಹೇಳಿ ಆಕಾಶದ ಕಡೆಗೆ ಜಿಗಿದನು. ವಾಯುವಿನಂತೆ ತೇಲಿಕೊಂಡು ಹೋಗಲು ಆರಂಭಿಸಿದನು. ಪರ್ವತಾಕಾರನಾದ ವಾನರನು ಆಕಾಶದಲ್ಲಿ ಹಾರುತ್ತಿದ್ದುದನ್ನು ಇಡೀ ಲೋಕವೇ ಆಶ್ಚರ್ಯದಿಂದ ನೋಡಿತು. ಗರುಡನಂತೆ ವೇಗವಾಗಿ ಹೋಗುತ್ತಿದ್ದ ಹನುಮಂತನ ರಭಸಕ್ಕೆ ಸಮುದ್ರವು ಕ್ಷೋಭೆಗೊಂಡು ನೊರೆಯನ್ನು ಉಕ್ಕಿಸಿತು. ಅವನ ವೇಗದಿಂದ ಸಮುದ್ರದ ಜಲವು ಆಕಾಶದಲ್ಲಿದ್ದ ಮೋಡಗಳವರೆಗೆ ಚಿಮ್ಮಿ ಹೋಗುತ್ತಿತ್ತು. ಪಕ್ಷಿರಾಜನಂತೆ ಆಕಾಶದಲ್ಲಿ ಹಾರುತ್ತಿದ್ದ ಆಂಜನೇಯನು ಮೋಡಗಳನ್ನೂ ತನ್ನ ಸಂಗಡ ಎಳೆದೊಯ್ಯುತ್ತಿದ್ದನು. ಹೀಗೆ ಆಂಜನೇಯನು ಗರುಡ ವೇಗದಿಂದ ಹಾರುತ್ತಾ ಸುಮಾರು 100 ಯೋಜನೆಗಳಷ್ಟು ದೂರ ಬಂದುಬಿಟ್ಟನು. ಮುಂದೆ ಸಮುದ್ರ ತೀರದಲ್ಲಿ ಅರಣ್ಯಗಳ ಸಾಲು ಗೋಚರಿಸಿತು. ಹಾಗೆಯೇ ಹಾರುತ್ತಿರುವಾಗ ಮಲೆಯ ಪರ್ವತದ ಉಪವನಗಳು ಕಂಡವು. ಆಮೇಲೆ ಸಮುದ್ರದ ದಕ್ಷಿಣ ತೀರದಲ್ಲಿ ನದಿಗಳು ಸಮುದ್ರವನ್ನು ಸಂಗಮಿಸುವ ಸ್ಥಳಗಳು ಕಾಣಿಸಿದವು. ಆಗ ಆಂಜನೇಯನು ತನ್ನ ಶರೀರವನ್ನು ಮುಂಚಿನಂತೆಯೇ ಮಾಡಿಕೊಂಡು ಸಮುದ್ರದ ಆಚೆಯ ತೀರಕ್ಕೆ ಬಂದನು. ಲಂಕೆಯಲ್ಲಿದ್ದ ತ್ರಿಕೂಟ ಪರ್ವತದ ಲಂಬಕ ಎಂಬ ಎತ್ತರವಾದ ಶಿಖರದ ಮೇಲೆ ಇಳಿದನು. ಆ ಶಿಖರದಲ್ಲಿ ನಿಂತುಕೊಂಡು ಸುತ್ತಲೂ ನೋಡಲು ತೆಂಗು, ಶ್ಲೇಷ್ಮಾತ್ಮಕ ಮುಂತಾದ ವೃಕ್ಷಗಳಿಂದ ಕಂಗೊಳಿಸುತ್ತಿದ್ದ ಲಂಕೆಯು ಅವನಿಗೆ ಗೋಚರವಾಯಿತು. ಲಂಕಾ ಪಟ್ಟಣವು ತ್ರಿಕೂಟ ಪರ್ವತದ ಮೇಲೆ ಇದ್ದುದರಿಂದ ಹಿಮಾಲಯ ಪರ್ವತದ ಮೇಲಿನ ಕೈಲಾಸ ಶಿಖರದಂತೆ ಅದು ಕಾಂತಿಮಯವಾಗಿತ್ತು. ಹೂವು ಹಣ್ಣುಗಳು ತುಂಬಿದ್ದ ಗಿಡಮರಗಳಿಂದ ಉದ್ಯಾನವನಗಳು ಶೋಭಿಸುತ್ತಿದ್ದವು. ಅಂದವಾದ ಅರಮನೆಗಳು, ಉಪ್ಪರಿಗೆಗಳು ರಾಜಮಾರ್ಗದಲ್ಲಿ ಕಂಗೊಳಿಸುತ್ತಿದ್ದವು. ಲಂಕಾನಗರದ ಸುತ್ತಲೂ ಬಲವಾದ ಕೋಟೆಯನ್ನು ಕಟ್ಟಿದ್ದರು. ಬಲಿಷ್ಠವಾದ ರಾಕ್ಷಸ ಪಡೆ ಹಗಲಿರುಳು ಅದನ್ನು ಕಾಯುತ್ತಿತ್ತು. ಲಂಕಾನಗರವನ್ನು ಪ್ರವೇಶಿಸಲೆಂದು ಹನುಮಂತನು ಊರಿನ ಹೆಬ್ಬಾಗಿಲ ಬಳಿಗೆ ಬಂದ. ಆ ನಗರವನ್ನು ರಕ್ಷಿಸುತ್ತಿದ್ದ ಲಂಕಾದೇವಿಯು ಹನುಮಂತನನ್ನು ನೋಡಿ ಅಟ್ಟಿಸಿಕೊಂಡು ಬಂದಳು. ಹನುಮಂತನು ವಿನಯದಿಂದಲೇ ಅವಳನ್ನು ಕುರಿತು, ಅಮ್ಮ, ನಾನು ಲಂಕೆಯ ಸೌಂದರ್ಯವನ್ನು ನೋಡಲು ಬಂದಿದ್ದೇನೆ, ದಯವಿಟ್ಟು ನನಗೆ ಒಳಗೆ ಹೋಗಲು ಅವಕಾಶ ಮಾಡಿಕೊಡು ಎಂದು ಕೇಳಿದನು. ಆದರೆ ಲಂಕಾದೇವಿಯು ಕೋಪದಿಂದ ಗರ್ಜಿಸುತ್ತಾ ಅವನಿಗೊಂದು ಬಲವಾದ ಪೆಟ್ಟು ಕೊಟ್ಟಳು. ಹನುಮಂತನಿಗೆ ಅಸಾಧ್ಯವಾದ ಕೋಪ ಬಂತು. ಅವನು ಅವಳನ್ನು ಮೇಲೆತ್ತಿ ಬಲವಾಗಿ ಕೆಳಗೆ ಕುಕ್ಕಿದನು. ಆದರೆ ಹೆಂಗಸೆಂದು ಅವಳು ಹತ್ಯೆ ಮಾಡದೆ ಬಿಟ್ಟನು. ಆಗ ಲಂಕಾದೇವಿಗೆ ಜ್ಞಾನೋದಯವಾಯಿತು. ಅವಳು, ವಾನರೋತ್ತಮ, ನನ್ನನ್ನು ತಪ್ಪಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸು. ಲಂಕಾ ದೇವತೆಯನ್ನು ವಾನರನೊಬ್ಬನು ಘಾಸಿಗೊಳಿಸಿದಾಗ ರಾವಣನ ಅಂತ್ಯ ಸಮೀಪಿಸುತ್ತದೆ, ರಾಕ್ಷಸರಿಗೆ ಆಪತ್ತು ಬರುತ್ತದೆ ಎಂದು ಬ್ರಹ್ಮನು ಹಿಂದೆ ಹೇಳಿದ್ದನು. ಈಗ ಕಾಲ ಬಂದಿದೆ ಎಂದು ಕಾಣುತ್ತದೆ. ನಾನು ನಿನ್ನನ್ನು ತಡೆಯುವುದಿಲ್ಲ. ನೀನು ಲಂಕಾನಗರದೊಳಗೆ ಹೋಗಬಹುದು, ನೀನೇಚ್ಛೆ ಬಂದಂತೆ ಮಾಡಬಹುದು ಎಂದಳು. ಹನುಮಂತನು ಶತ್ರು ರಾಜ್ಯವಾದ ಲಂಕೆಯನ್ನು ಹೆಬ್ಬಾಗಿಲಿನಿಂದ ಪ್ರವೇಶಿಸಲು ಇಚ್ಛಿಸಲಿಲ್ಲ. ಕೋಟೆಯ ಗೋಡೆಯನ್ನು ಹಾರಿ ಮೊದಲು ಎಡಗಾಲಿಟ್ಟು ಪುರಪ್ರವೇಶ ಮಾಡಿದನು. ಆಗ ರಾತ್ರಿಯ ಸಮಯವಾಗಿತ್ತು. ಆದರೂ ಅವನು ವಿಶ್ರಮಿಸದೆ ರಾಜಬೀದಿಯಲ್ಲಿ ನಡೆಯುತ್ತಾ ಹೋದನು. ನಗರದಲ್ಲಿ ನೋಡಿದರು ಎತ್ತರವಾದ ಕಟ್ಟಡಗಳು. ಆ ಕಟ್ಟಡಗಳ ಒಳಗಿಂದ ನೃತ್ಯಗಾತಿಯರ ಗೆಜ್ಜೆಯ ಸದ್ದು, ಅಪ್ಸರಿಯರ ಗಾನವೂ ಕೇಳಿಬರುತ್ತಿದ್ದವು. ಕೆಲವು ರಾಕ್ಷಸರು ಜಪತಪಗಳನ್ನು ಮಾಡುತ್ತಿದ್ದರು. ಹಲವರು ಯುದ್ಧಾಭ್ಯಾಸ ಮಾಡುತ್ತಿದ್ದರು. ಅವೆಲ್ಲವನ್ನು ನೋಡುತ್ತಾ ಹನುಮಂತನು ಅರಮನೆಯ ಅಂತಃಪುರದ ಬಳಿ ಬಂದನು.